ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಜನ್ಮ ದಿನಾಚರಣೆಯಿಂದ ನಗರದ ಜನರಲ್ ಕೆಎಸ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಮಂಗಳವಾರ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ದೀಪ ಬೆಳಗಿ ಜನರಲ್ ತಿಮ್ಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಶಾಸಕರು ಜನರಲ್ ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ ಅವರು ಭಾರತೀಯ ಸೇನಾ ಕ್ಷೇತ್ರದಲ್ಲಿ ಅತ್ಯಂತ ಧೈರ್ಯಶಾಲಿ, ತಂತ್ರಗಾರಿಕೆ ಹಾಗೂ ಚತುರತೆಯ ನಾಯಕರಾಗಿದ್ದರು ಎಂದು ಹೇಳಿದರು. 1957ರಿಂದ 1961ರವರೆಗೆ ಸೇನಾ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದ ಕೆಎಸ್ ತಿಮ್ಮಯ್ಯ ಅವರು ಎರಡನೇ ಮಹಾಯುದ್ಧ ಮತ್ತು 1948ರ ಕಾಶ್ಮೀರ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದು ತಿಳಿಸಿದರು. ಶಿಸ್ತು, ಸಮಯ ಪ್ರಜ್ಞೆ, ಬದ್ಧತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದ ಜನರಲ್ ಕೆಎಸ್ ತಿಮ್ಮಯ್ಯ ಅವರು ಸೇನಾ ಕ್ಷೇತ್ರದ ಇತಿಹಾಸದಲ್ಲಿ ಮರೆಯಲಾಗದ ಸಾಧನೆಯನ್ನ ಮಾಡಿದ್ದಾರೆ ಎಂದು ಎಎಸ್ ಪೊನ್ನಣ್ಣ ಅವರು ಹೇಳಿದರು. देवी कात्यायनी त्रिभुवन जननी रूपिणी भवानी हे शिव शंकरी. ವಯಸ್ಸಿನಲ್ಲಿ ಆರ್ಮಿಗೆ ಸೇರ್ಪಡೆಯಾಗಿ 35 ವರ್ಷಗಳ ಸುದೀರ್ಘ ಸೇನೆಯ ಬದುಕನ್ನು ಮಾಡಿ ಸಾಧನೆಯನ್ನು ಮಾಡಿರುವಂಥ ವೀರ ಪುರುಷ. 3 ವರ್ಷಗಳ ಅವಧಿ ಆರ್ಮಿಯ ಮುಖ್ಯಸ್ಥರಾಗಿ ಜನರಲ್ ಸೇವೆಯನ್ನು ಸಲ್ಲಿಸಿದರು. ಅವರು ಒಂದು ಬಾರಿ ಮುಖ್ಯಸ್ಥರಾಗಿದ್ದಾಗ ಡಿಫೆನ್ಸ್ ಮಿನಿಸ್ಟರ್ ಜೊತೆ ಸ್ವಲ್ಪ ವ್ಯತ್ಯಾಸ ಆಗಿ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದರು. ಅಂದಿನ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರಿಗೆ ಮನವೊಲಿಸಿ ಅವರು 3 ವರ್ಷ ಸ್ವಲ್ಪ ತಿಂಗಳ ಕಾಲ ಅವರು ನಿವೃತ್ತರಾಗುವವರೆಗೂ ಅಲ್ಲೇ ಬಂದರು. ನಿವೃತ್ತಿಯ ನಂತರ ಯುನೈಟೆಡ್ ನೇಷನ್ಸ್ ಪೀಸ್ ಮಿಷನ್ನಲ್ಲಿ ಅದರ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸಿದರು. ಬಹಳ ಸಣ್ಣ ಪ್ರಾಯದಲ್ಲಿ 59 ವಯಸ್ಸಿಗೆ ಅವರಿಂದ ನಿಧನ. ಅವರ ಜೀವನ ಬಹುಶಃ ಎಲ್ಲರಿಗೂ ಕೂಡ ಒಂದು ಮಾದರಿ. ಇಂದಿನ ಯುವಕರು ಯುವತಿಯರು ಅದನ್ನು ಪಾಲಿಸಿದ್ರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳುವಂಥದ್ದು ನನ್ನ ಒಂದು ಚಿಂತನೆ. ಶಿಸ್ತುಬದ್ಧ, ಪ್ರಾಮಾಣಿಕವಾದಂಥ ಜೀವನವನ್ನು ಸಾಧಿಸಿ ಬದುಕಿ ಇವತ್ತು ಇತಿಹಾಸದಲ್ಲಿ ಯಾವತ್ತೂ ಕೂಡ ಮರೆಯಲಾಗದಂಥ ವ್ಯಕ್ತಿತ್ವವಾಗಿ ಅವರು ಹೊರಬಂದಿದ್ದಾರೆ. ಇಲ್ಲ, ಅವರೊಂದು ಮಾದರಿ ಜೀವನವನ್ನು ನಡೆಸಿದ್ದಾರೆ. ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿ ನಾವು ಅದನ್ನು ಪಾಲಿಸಿದರೆ ಒಳ್ಳೆಯ ಗುಣಮಟ್ಟವಾದಂಥ ಸಮಾಜಕ್ಕೆ ನಮ್ಮ ಒಂದು ಕೊಡುಗೆ ಆಗ್ತದೆ ಅಂತ ಅವರು ಇವತ್ತು ಅವರ ಜನ್ಮದಿನ, ಇವರ 20ನೇ ಜನ್ಮದಿನ. ಅವರ ಆತ್ಮಕ್ಕೆ ಚಿರಶಾಂತಿ ಗೊಳಿಸಬೇಕು. ಮೇಲಿನ ನಾಡಿನ ಜನತೆಗೆ ಅದೇನು ಸ್ಫೂರ್ತಿಯನ್ನು ಹುಟ್ಟಿದ್ದಾರೆ ಅದು ಎಲ್ಲರಿಗೂ ಕೂಡ ಒಂದು ಮಾದರಿಯಾಗಿ ಮುಂದುವರಿಕೆ ಅಂತ ನಾನು ಆಶಯಿಸ್ತೀನಿ. ಅವರ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ನಡೆಸಿದೆ. ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ಮಾತನಾಡಿ, ಜನರಲ್ ತಿಮ್ಮಯ್ಯ ಅವರ ಸೇನಾ ಕ್ಷೇತ್ರದಲ್ಲಿನ ಸಾಧನೆಯನ್ನ ಪ್ರತಿಯೊಬ್ಬರೂ ಸ್ಮರಿಸಬೇಕು. ಅವರ ಮೌಲ್ಯಯುತ ಜೀವನ ಹಾಗೂ ಬದುಕು ಸೇನಾ ಕ್ಷೇತ್ರದಲ್ಲಿ ಇಂದಿಗೂ ಕೂಡ ಮಾದರಿಯಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವರು ಮಾತನಾಡಿ, ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರು ಭಾರತೀಯ ಸೇನೆಯಲ್ಲಿ ನೀಡಿರುವ ಕೊಡುಗೆ ಅಪಾರವಾಗಿದೆ. ಇಂತಹ ಮಹಾನ್ ಸೇನಾನಿಯ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ನಾನು ಪೊಲೀಸ್ನ ನೋಡಿ ಬಂದಿದ್ದೀನಿ ಮತ್ತು ಜನರಲ್ ತಿಮ್ಮಯ್ಯ ಸರ್ ಬಗ್ಗೆ ಆಗಿರಬಹುದು, ನಾನು ಫೀಲ್ಡ್ ಮಾರ್ಷಲ್ ಅವ್ರ ಬಗ್ಗೆ ಆಗಿರಬಹುದು ಮತ್ತು ಮಾಣಿಕ್ ಶಾ ಅವ್ರ ಬಗ್ಗೆ ನಾನು ನನ್ನ ಶಾಲೆಯಲ್ಲಿ ಕೇಳಿಕೊಂಡು ಬಂದಿದ್ದೀನಿ. ಆದರೆ ಇವತ್ತು ಅವರ ಜೀವನ ಚರಿತ್ರೆ ನಾನು ಕೇಳಲಿಕ್ಕೆ ಒಂದು ಅವಕಾಶ ನನಗೆ ಸಿಕ್ತು ಇವತ್ತು. ಅದೇ ರೀತಿ ಪೊಲೀಸಲ್ಲೂ ಸಹ ಹೇಗೆ ಜನರಲ್ ತಿಮ್ಮಯ್ಯ ಸರ್ ಅವರು ತಮ್ಮ ಕರೇಜ್ ಆಗಿರ್ಬೋದು, ಇಂಟೆಗ್ರಿಟಿ ಆಗಿರ್ಬೋದು, ಸರ್ವಿಸ್ ಟು ನೇಷನ್ ಆಗಿರ್ಬೋದು, ಈ ಮುಖ್ಯ ಮೌಲ್ಯಗಳನ್ನ ನಮಗೆ ನೀಡಿದ್ದಾರೆ. ಇದು ಬರೀ ಸೇನೆಗೆ ಅಂತ ಅಲ್ಲ, ನಮ್ಮ ಪೊಲೀಸ್ ಇಲಾಖೆಗೂ ಸಹ ಈ ಕಾಲದಲ್ಲಿ ಅದು ತುಂಬ ಮುಖ್ಯ ಆಗ್ತದೆ.
ಹೋಗ್ತಾ ಹೋಗ್ತಾ ಮುಂದಿನ ಪೀಳಿಗೆ ಈ ಒಂದು ಜನರೇಷನ್ ಆಫ್ ಸೋಲ್ಜರ್ಸ್ ಏನಿದೆ ಅವ್ರನ್ನ ನಾವು ಮರಿತಾ ಬರ್ತೀವಿ. ಸೊ ಇಂಥ ಒಂದು ಸೆಲೆಬ್ರೇಷನ್ ಅಥವಾ ಇಂಥ ಒಂದು ದಿನಾನ ನಾವು ಆಚರಿಸಿದಾಗ ಅವರು ಮಾಡಿದಂತಹ ಸ್ಯಾಕ್ರಿಫೈಸಸ್ ಆಗಿರ್ಬೋದು, ಸೇವೆ ಆಗಿರ್ಬೋದು, ನಾವು ನೆನೆಸ್ತಾ ಅವ್ರಿಗೆ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ಇವತ್ತು ಮಾನ್ಯ ಶಾಸಕರು ಇದ್ದಾರೆ ಇಲ್ಲಿ. ಸೊ ಇವರ ಜೀವನ ಚರಿತ್ರೆ ನಾನು ಸರಿಂದನೂ ಕೇಳಿಪಟ್ಟೆ. ಮತ್ತು ಇವತ್ತು ಎಷ್ಟು ಚೆನ್ನಾಗಿ ಅವರು ಎಲ್ಲೆಲ್ಲಿ ಸೇವೆ ಮಾಡಿದ್ರು ಅಂತ ನಮಗೂ ಸಹ ತಿಳಿದು ಬಂತು. ಸೊ ಇದೊಂದು ಯಾವಾಗಲೂ ನಡೀತಿರಲಿ ಮತ್ತು ನಮಗೂ ಸಹ ಗೊತ್ತಾಗಲಿ, ಮುಂದಿನ ಪೀಳಿಗೆಗೂ ಗೊತ್ತಾಗಲಿ ಅಂತ ಹೇಳ್ತಾ ನನ್ನ ಎರಡು ನಿವೃತ್ತ ಸೇನಾನಿ ಗೌಡಂಡ ತಿಮ್ಮಯ್ಯ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ತಹಶೀಲ್ದಾರರಾದ ಶ್ರೀಧರ, ನಗರಸಭೆ ಸದಸ್ಯರಾದ ಅನಿತಾ ಪೂವಯ್ಯ, ಸವಿತಾ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಪಪ್ಪು ತಿಮ್ಮಯ್ಯ, ಸಂಜು ಕಾವೇರಪ್ಪ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಫೌಂಡೇಶನ್ದ ಗೌರವ ಸಂಚಾಲಕರಾದ ತಮ್ಮು ಪೂವಯ್ಯ, ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷರಾದ ರತ್ನಾಕರ್ ರೈ, ನಿರ್ದೇಶಕರಾದ ಅನಿಲ್ ಹೆಚ್ಟಿ, ವಿನೋದ್ ಅಂಬೇಕಲ್ಲು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.